ಚಿಚುಕಾಗೆ ಟ್ರೈನ್ ರೆಸ್ಟೋರೆಂಟ್. ಆ ಊರಿಗೂ ಆಧುನಿಕ ಪ್ರಪಂಚಕ್ಕೂ ಒಂದೇ ಒಂದು ಸಂಬಂಧ ಇತ್ತು. ಅದೇನಂದ್ರೆ ಆ ಊರಿನ ನದಿ ತೀರದಲ್ಲಿ ಇರುವ ಒಂದು ರೈಲ್ವೆ ಟ್ರ್ಯಾಕ್ ಮಾತ್ರ. ಆ ಊರಿಗೆ ರೈಲ್ವೆ ಸ್ಟೇಷನ್ ಇಲ್ಲ. ಆ ಊರಿನಲ್ಲಿ ಯಾವುದೇ ಟ್ರೈನು ನಿಲ್ಲಲ್ಲ. ಆದರೆ ಶನಿವಾರ ಮಧ್ಯಾಹ್ನದ ಸಮಯ ಸರಿಯಾಗಿ 3 ಗಂಟೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಆ ಟ್ರ್ಯಾಕ್ ದಾರಿಯಿಂದಾನೆ ಕೂಕು ಅಂತ ಹೋಗ್ತಾ ಇತ್ತು. ಆ ಶಬ್ದ ಕೇಳಿದ್ರೆ ಸಾಕು ಆ ಊರಿನಲ್ಲಿರುವ ಪಕ್ಷಿಗಳು ಮಾಡೋ ಎಲ್ಲ ಕೆಲಸನ ಬಿಟ್ಬಿಟ್ಟು ಆ ನದಿ ತೀರಕ್ಕೆ ಬರ್ತಾ ಇದ್ರು. ಅದೊಂದು ಅಭ್ಯಾಸ, ಒಂದು ಆಸೆ, ತೀರದೇ ಇರುವ ಕನಸು ಕೂಡ. ಆ ದಿನ ಕೂಡ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಊರಿನ ಪಕ್ಷಿಗಳು ಎಲ್ಲರೂ ಕೂಡ ನದಿ ತೀರಕ್ಕೆ ಬಂದಿದ್ರು. ನನಗೆ ತುಂಬಾ ಕುತೂಹಲವಾಗಿದೆ. ಇವತ್ತು ಬರೋ ಟ್ರೈನು ಯಾವ ಕಲರು? ಹಸಿರಾ ಇಲ್ಲ ಬ್ಲೂನಾ? ನನಗೆ ಯಾಕೋ ಬ್ಲೂ ಅಂತಾನೆ ಅನಿಸ್ತಾ ಇದೆ. ಸುಮಾರು ಸಲ ಈ ಕಡೆ ಹತ್ತಾನೆ ಬಂದಿರೋದು. ಆದ್ರೆ ಅದರಲ್ಲಿ ಕೂತಿರೋರ್ ಮುಖ ನೋಡ್ಬೇಕು. ಅವ್ರ ಮುಖದಲ್ಲಿ ಎಷ್ಟು ಸಂತೋಷ. ಇದಲ್ವಾ ಮತ್ತೆ, ನಾನು ಅವರನ್ನ ಪಕ್ಕದಲ್ಲಿದ್ದು ನೋಡಿದ್ದೀನಿ. ಆ ಟ್ರೈನಲ್ಲಿ ಕೂತ್ಕೊಂಡು ಕಿಟಕಿಯಿಂದ ಹೊರ ಪ್ರಪಂಚ ನೋಡೋ ಖುಷಿನ ಮಾತಲ್ಲಿ ಹೇಳಕ್ಕಾಗಲ್ಲ. ಹೌದಾ? ಇದೆಲ್ಲ ನೋಡಿದ್ರೆ ಅವರೆಷ್ಟು ಅದೃಷ್ಟವಂತರು ಅಂತ ಅನಿಸ್ತಾ ಇದೆ. ಜೀವನದಲ್ಲಿ ಒಂದೇ ಒಂದು ಸಲನಾದು ಆ ಟ್ರೈನ್ ಹತ್ತಿ ಆ ಟ್ರೈನಲ್ಲಿ ಕೂತ್ಕೊಂಡು ಹೊರ ಪ್ರಪಂಚನ ನೋಡ್ಬೇಕಂತ ಅನಿಸ್ತಿದೆ. ಯಾವಾಗ ಅದೃಷ್ಟ ಸಿಗುತ್ತೋ ಏನೋ. ಹಾಗಂತ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ದೂರದಲ್ಲಿ ಕೂ ಅನ್ನುವ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿ ಚಿಕ್ಕ ಮಕ್ಕಳು ಕೂಡ ಅಲ್ಲಿಗೆ ಬಂದ್ರು. ದೂರದಲ್ಲಿ ಟ್ರೈನ್ ಬರ್ತಾ ಇರೋದನ್ನ ನೋಡಿ ಮಕ್ಕಳಂತೂ ತುಂಬಾನು ಸಂತೋಷದಿಂದ ಕೈ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಹಾಗೆ ಅವರೆಲ್ಲರೂ ನೋಡ್ತಾ ಇದ್ದಾಗಲೇ ಟ್ರೈನ್ ಅವರನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ಟ್ರೈನ್ ಅಲ್ಲಿಂದ ಹೋಗೋ ತನಕನೂ ಅವರೆಲ್ಲರೂ ಆ ಟ್ರೈನ್ ಬಿಟ್ಟು ಅವ್ರ ಕಣ್ಣನ್ನ ತೆಗೆಯಲೇ ಇಲ್ಲ. ಆಮೇಲೆ ತುನಿಗೂ ಬಚ್ಚಿ ತುಂಬಾ ಬೇಜಾರು ಮಾಡಿ ಇದ್ರಲ್ಲಿ ಹೋಗೋ ಅವಕಾಶ ನಮಗೆ ಯಾವಾಗ ಸಿಗುತ್ತೋ ಏನೋ ಹಾಗಂತ ಅನ್ಕೊಳ್ತಾ ಇದ್ದಾಗ ಈ ಕಡೆ ಊರಿನ ಮಧ್ಯದಲ್ಲಿ ಚಿಚುಕಾಗಿಗೆ ಒಂದು ದೊಡ್ಡ ರೆಸ್ಟೋರೆಂಟ್ ಇತ್ತು. ಚಿಚುಕಾಗಿ ಆ ಊರಿನಲ್ಲಿ ದೊಡ್ಡ ಶ್ರೀಮಂತೆ. ಅವಳು ಸುಮಾರು ಸಲ ಟ್ರೈನಲ್ಲಿ ಹೋಗಿ ಬರ್ತಾ ಇದ್ಲು. ಚಿಚುಕಾಗೆ ಹೋಟೆಲ್ ಅಂದ್ರೆ ಪಕ್ಷಿಗಳಿಗೆ ಪಂಚಪ್ರಾಣ. ಯಾಕಂದ್ರೆ ಅವಳು ದೊಡ್ಡ ಶ್ರೀಮಂತಿ ಆಗಿದ್ರೆ ಕೂಡ ಪಕ್ಷಿಗಳಿಗೆ ಎಲ್ರಿಗೂ ಕಡಿಮೆ ಬೆಲೆಯಲ್ಲಿ ಆಹಾರ ಕೊಡ್ತಿದ್ಲು. ಹೀಗಿರುವಾಗ ಒಂದಿನ ಕಸ್ಟಮರ್ ಹತ್ರ ಚಿಚು ಈ ರೀತಿ ಹೇಳಿದ್ಲು. ಏನ್ ಕುಹೋ, ಇನ್ನೇನಾದ್ರೂ ಸಾರು ಹಾಕ್ಲಾ? ಸಂಕೋಚ ಪಡ್ಬೇಡ. ಬೇಡ ಚಿಚು, ನಿನ್ನ ಹೋಟೆಲಲ್ಲಿ ಊಟ ಮಾಡಿದ್ರೇನೆ ಆ ದಿನ ಇಡೀ ನನಗೆ ಹಸ್ವೇ ಆಗಲ್ಲ. ಚಿಚುಕಾಗಿಗೆ ಊರಿನ ಪಕ್ಷಿಗಳ ಟ್ರೈನ್ ಆಸೆ ಗೊತ್ತು. ಅವರು ಟ್ರೈನನ್ನ ನೋಡಿ ಸಂತೋಷ ಪಡ್ತಾ ಇರೋದನ್ನ ನೋಡಿ ಅವಳು ನಗಾಡ್ತಾ ಇರ್ತಿದ್ಲು. ಹೀಗಿರುವಾಗ ಒಂದಿನ ಆ ಊರಿನಲ್ಲಿ ರಾತ್ರಿ ಸಮಯ ಇದ್ದಕ್ಕಿದ್ದಂತೆ ಮೇಘಗಳೆಲ್ಲ ಕಪ್ಪಾಗಿ ಜೋರಾಗಿ ಗಾಳಿ ಜೊತೆ ಮಳೆನೂ ಬರ್ತಾ ಇತ್ತು. ಅಷ್ಟು ಭಯಂಕರವಾದ ಗಾಳಿ ಮಳೆನ ನೋಡಿ ಪಕ್ಷಿಗಳೆಲ್ಲರೂ ಹೆದರ್ತಾ ಇದ್ರು. ಹೀಗಿರುವಾಗ ಊರಿನ ಮಧ್ಯದಲ್ಲಿ ಚಿಚುಕಾಗೆ ತುಂಬಾನು ಆಸೆಯಿಂದ ಕಟ್ಕೊಂಡಿದ್ದ ಆ ರೆಸ್ಟೋರೆಂಟ್ ಗಾಳಿ ಮಳೆಗೆ ತಡ್ಕೊಳಕ್ಕಾಗದೆ ಕುಸಿದು ಬಿದ್ದೋಯ್ತು. ಮರುದಿನ ಬೆಳಗಾಯ್ತು. ಊರಿಗೆ ಬೆಳಕು ಬಂತು. ಆದ್ರೆ ಚಿಚುಕಾಗಿಯ ಜೀವನದಲ್ಲಿ ಕತ್ಲು ಹಾಗೇನೆ ಉಳಿತು. ಅವಳು ಅವಳ ರೆಸ್ಟೋರೆಂಟ್ ಹತ್ರ ಬಂದು ರೆಸ್ಟೋರೆಂಟ್ ಕುಸಿದು ಬಿದ್ದಿರೋದನ್ನ ನೋಡಿ ಅಯ್ಯೋ ಅಯ್ಯೋ ಅಂತ ಜೋರಾಗಿ ಅಳ್ತಾ ಇದ್ಲು. ಅಯ್ಯೋ ದೇವ್ರೆ, ಯಾಕೆ ನನಗಿಷ್ಟು ದೊಡ್ಡ ಕಷ್ಟ? ನನ್ನ ರೆಸ್ಟೋರೆಂಟ್ ಹೀಗಾಗ್ಬಿಡ್ತಲ್ಲ. ಈ ವಿಷಯ ತಿಳ್ಕೊಂಡು ಆ ಊರಿನ ಪಕ್ಷಿಗಳು ಎಲ್ರು ಕೂಡ ರೆಸ್ಟೋರೆಂಟ್ ಹತ್ರ ಬಂದ್ರು. ಅಲ್ಲಿ ಚಿಚುಕಾಗೆನ ಅವರೆಲ್ಲರೂ ಸಮಾಧಾನ ಮಾಡ್ತಿದ್ರು. ಚಿಚು, ಬೇಜಾರ್ ಮಾಡ್ಕೊಳ್ಬೇಡ. ರೆಸ್ಟೋರೆಂಟ್ ತಾನೇ ಹೀಗೆ ಆಗಿರೋದು. ಯಾರ ಪ್ರಾಣಕ್ಕೂ ಏನೂ ಆಗಿಲ್ಲ ಅನ್ನೋದೇ ದೊಡ್ಡ ವಿಷಯ. ಹೌದೌದು, ನೀನೇ ಹೀಗಾಗ್ಬಿಟ್ರೆ ನಮ್ ಪರಿಸ್ಥಿತಿ ಎಲ್ಲ ಏನ್ ಹೇಳು? ಇನ್ ಮುಂದೆ ಕಮ್ಮಿ ಬೆಲೆಗೆ ನಮ್ಗೆ ಯಾರ ಆಹಾರ ಕೊಡ್ತಾರೋ ಏನೋ. ತುಂಬಾನೇ ಬೇಜಾರಾಗ್ತಿದೆ. ಹಾಗಾದ್ರೆ ಕಮ್ಮಿ ಬೆಲೆಗೆ ಇನ್ ಮುಂದೆ ಒಳ್ಳೆ ಊಟ ನಮ್ ಯಾರಿಗೂ ಸಿಗಲ್ವಾ? ಹಾಗಂತ ಲೂಸಿ ಅಮಾಯಕಳಾಗಿ ಹೇಳಿದ್ಲು. ಆವಾಗ ಚಿಚು ಮಗ ಚಿನ್ನು ಈ ರೀತಿ ಹೇಳ್ದ. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನೀನು ಇನ್ನೊಂದು ರೆಸ್ಟೋರೆಂಟ್ ಕಟ್ತೀಯ ಅಮ್ಮ. ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಅಂತೂ ಆ ಚಿಂತೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಅವಳು ಬಿದ್ದೋಗಿರುವ ರೆಸ್ಟೋರೆಂಟ್ ನನ್ನೇ ನೋಡ್ತಾ ಇದ್ಲು. ಊರಿನಲ್ಲಿರುವ ಪಕ್ಷಿಗಳು ಕೂಡ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಆ ವಿಷಯದ ಬಗ್ಗೆನೇ ಮಾತಾಡ್ತಿದ್ರು. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಅವಳ ಮನೆ ಟೆರೆಸ್ ಅಲ್ಲಿ ಕೂತ್ಕೊಂಡಿದ್ದಾಗ ದೂರದಲ್ಲಿ ಟ್ರೈನ್ ಬರುವ ಸೌಂಡ್ ಅವಳಿಗೆ ಕೇಳಿಸ್ತು. ಆ ಸೌಂಡ್ ಕೇಳಿದ ತಕ್ಷಣ ಅವಳಿಗೆ ಒಂದೊಳ್ಳೆ ಆಲೋಚನೆ ಬಂತು. ಅವಳ ಮುಖದಲ್ಲಿ ಆವಾಗ್ಲೇ ಒಂದು ಬೆಳಕು ಬಂತು. ಚಿಚುಕಾಗೆ ಅವಳ ಮನಸ್ಸಲ್ಲಿ ಟ್ರೈನು, ಊರಿನವರ ಕನ್ಸು, ನನ್ನ ರೆಸ್ಟೋರೆಂಟು, ಟ್ರೈನ್ ರೆಸ್ಟೋರೆಂಟು ಹಾಗಂತ ಹೇಳಿದಾಗ ಅವಳಿಗೆ ತುಂಬಾನೇ ಸಂತೋಷ ಆಯ್ತು. ತಕ್ಷಣ ಅವಳು ಆ ವಿಷಯನ ಚಿನ್ನು ಹತ್ರ ಹೋಗಿ ಹೇಳಿದ್ಲು. ಚಿನ್ನು, ನನ್ನ ಹತ್ರ ಇವಾಗ ಒಂದು ಒಳ್ಳೆ ಯೋಚನೆ ಇದೆ ಕಣೋ. ಏನಮ್ಮ ಅದು? ಸುಮಾರು ದಿನ ಆದ್ಮೇಲೆ ನಿನ್ ಮುಖದಲ್ಲಿ ಇಷ್ಟು ಸಂತೋಷ ಕಾಣಿಸ್ತಿದೆ.
ಹೌದ್ ಕಣೋ, ನಾನು ಪುನಃ ರೆಸ್ಟೋರೆಂಟ್ ಕಟ್ತೀನಿ. ಈ ಸಲ ಸಾಧಾರಣ ರೆಸ್ಟೋರೆಂಟ್ ಅಲ್ಲ, ಟ್ರೈನ್ ರೆಸ್ಟೋರೆಂಟು. ಅದನ್ನು ಕೇಳಿ ಚಿನ್ನು ಆಶ್ಚರ್ಯದಿಂದ, ಟ್ರೈನ್ ರೆಸ್ಟೋರೆಂಟಾ, ಹೇಗಮ್ಮ ಅದು? ಹೌದ್ ಕಣೋ, ನಾನು ಪಟ್ನಕ್ಕೆ ಹೋಗಿ ಹಳೆ ಟ್ರೈನ್ ಪೆಟ್ಟಿಗೆನ ತಗೊಂಡ್ ಬಂದು ಇಲ್ಲಿ ಅದನ್ನೇ ರೆಸ್ಟೋರೆಂಟ್ ಆಗಿ ಬದಲಾಯಿಸ್ತೀನಿ. ಟ್ರೈನಲ್ಲಿ ಹತ್ಬೇಕು ಅನ್ನೋದು ಈ ಊರಿನವರ ಕನ್ಸು ತಾನೆ. ಅಮ್ಮ, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಇದೆಲ್ಲ ನಡೆಯುತ್ತಾ ಅಮ್ಮ? ಇದಕ್ಕೆ ಸುಮಾರು ಹಣ ಬೇರೆ ಖರ್ಚಾಗುತ್ತೆ ಅಲ್ವಾ? ಅದೆಲ್ಲ ನಾನ್ ನೋಡ್ಕೊಳ್ತೀನೋ, ನೀ ನನಗೆ ಸಹಾಯ ಮಾಡ್ ಸಾಕು. ಹಾಗಂತ ಹೇಳಿ ಚಿಚುಕಾಗಿ ನಿರ್ಧಾರನೂ ಮಾಡಿದ್ಲು. ಅವಳು ಹೇಗಾದ್ರೂ ಟ್ರೈನ್ ರೆಸ್ಟೋರೆಂಟ್ ಶುರು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮರುದಿನ ಪಟ್ಟಣದಲ್ಲಿರುವ ರೈಲ್ವೆ ಅಧಿಕಾರಿನ ಭೇಟಿಯಾದ್ಲು. ಇಲ್ ನೋಡಿಮ್ಮ, ನಿಮ್ ಯೋಚನೆ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಸುಮಾರು ಹಣ ಖರ್ಚಾಗುತ್ತೆ. ಅಷ್ಟ್ ಹಣನ ನಿಮ್ಮಿಂದ ಖರ್ಚು ಮಾಡಕ್ ಆಗುತ್ತಾ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಮ್ಮ ಊರಿನವರ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ನೀವು ಅದಕ್ಕೆ ಏರ್ಪಾಡು ಮಾಡಿ ಸಾಕು. ಅದನ್ನು ಕೇಳಿದಾಗ ಅಧಿಕಾರಿ ತುಂಬಾನು ಸಂತೋಷಪಟ್ರು. ಕೊನೆಗೆ ಹಳೇದಾಗಿರುವ ಒಂದು ತುಕ್ಕು ಹಿಡಿದಿರುವ ಹಳೆ ರೈಲ್ವೆ ಪೆಟ್ಟಿಗೆನ ಚಿಚುಗೆ ಕೊಟ್ರು. ಅದನ್ನ ಅಲ್ಲಿಂದ ಊರಿಗೆ ತಗೊಂಡ್ ಬರೋದು ಅಸಾಧ್ಯವಾದ ವಿಷಯ. ಆದ್ರೆ ಚಿಚುಕಾಗೆ ಅಂತೂ ಮುಂದೆ ಇಟ್ಟಿದ್ದ ಹೆಜ್ಜೆನ ಹಿಂದೆ ಹಿಡ್ಲೇ ಇಲ್ಲ. ಆ ದಿನ ಮಧ್ಯಾಹ್ನದ ಸಮಯ ಒಂದು ದೊಡ್ಡ ಕಂಟೈನರ್ ಅಲ್ಲಿ ಆ ರೈಲ್ವೆ ಪೆಟ್ಟಿಗೆನ ಇಟ್ಕೊಂಡು ಚಿಚುಕಾಗೆ ಊರೊಳಗಡೆ ಬರ್ತಾ ಇದ್ಲು. ಅರೆ, ಇದೇನಿದು? ಚಿಚು ಈ ರೈಲ್ ಪೆಟ್ಟಿನ ಯಾಕೆ ಇಲ್ಲಿಗೆ ತಗೊಂಡ್ ಬರ್ತಿದ್ದಾಳೆ? ಯಾರಿಗೊತ್ತೋ, ಅವಳಿಗೆ ಹುಚ್ಚಿಡ್ದಿದ್ಯೋ ಏನೋ. ಆದ್ರೆ ಚಿಚು ಅವಳ ಮಾತನ್ನೆಲ್ಲ ಕಿವಿಯಲ್ಲಿ ಹಾಕೊಳ್ಳಿಲ್ಲ. ಅವಳ ಹಳೆ ರೆಸ್ಟೋರೆಂಟ್ ಇದ್ದ ಜಾಗದಲ್ಲಿ ಆ ರೈಲ್ವೆ ಪೆಟ್ಟಿಗೆನ ತಗೊಂಡು ಹೋಗಿ ಇಟ್ಬಿಟ್ಲು. ಆಮೇಲೆ ಆ ಪೆಟ್ಟಿಗೆಗೆ ರಿಸ್ಟೋರೇಷನ್ ಕೆಲಸನೂ ಶುರು ಮಾಡಿದ್ಲು. ತುಕ್ಕೆಲ್ಲ ತೆಗ್ದು ಹೊಸದಾಗಿ ಪೇಂಟ್ ಮಾಡಿ ಆ ಪೆಟ್ಟಿಗೆ ಒಳಗಡೆ ರೆಸ್ಟೋರೆಂಟ್ಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಕೂಡ ಮಾಡಿದ್ಲು. ಕೊನೆಗೆ ತುಕ್ಕು ಹಿಡಿದ ಹಳೆ ರೈಲ್ವೆ ಪೆಟ್ಟಿಗೆ ಇವಾಗ ಒಂದು ಹೊಸ ರೆಸ್ಟೋರೆಂಟ್ ಆಗಿ ಬದಲಾಗಿತ್ತು. ಅದರ ಗ್ರ್ಯಾಂಡ್ ಓಪನಿಂಗ್ ಡೇನು ಬಂತು. ಈ ವಿಷಯನ ತಿಳ್ಕೊಂಡು ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಆ ಗ್ರ್ಯಾಂಡ್ ಓಪನಿಂಗ್ ಡೇಗೆ ಬಂದ್ರು. ಅಲ್ಲಿ ಆ ಪೆಟ್ಟಿಗೆನ ನೋಡಿ ತುಂಬಾನು ಸಂತೋಷಪಟ್ರು. ಅರೆ, ಪಟ್ಟಣದಲ್ಲಿ ಇಂತಹ ಒಂದು ರೆಸ್ಟೋರೆಂಟ್ ಅನ್ನ ನೋಡಿದೇ ಇಲ್ವಾ? ಚಿಚೋ, ನೀನ್ ತುಂಬಾ ಸೂಪರ್. ಚಿಚು ಅದನ್ನ ಕೇಳಿ ತುಂಬಾನು ಸಂತೋಷಪಟ್ಲು. ಸರಿ ಸರಿ, ಬನ್ನಿ ಎಲ್ರು ಕೂತ್ಕೊಂಡು ಊಟ ಮಾಡಿ. ಹಾಗಂತ ಅವಳು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾಗ ಅವಳಿಗೇನೋ ಒಂದು ಯೋಚನೆ ಬಂತು. ತಕ್ಷಣ ಎಲ್ಲರ ಹತ್ರ ಈ ರೀತಿ ಹೇಳಿದ್ಲು, ತಪ್ಪಾಗಿ ತಿಳ್ಕೊಳ್ಬೇಡಿ, ನೀವೆಲ್ರೂ ಈ ಹೋಟೆಲ್ಗೆ ಬರಕ್ಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ನನಗ್ ಗೊತ್ತು. ನಾನು ಕೂಡ ಹೋಟೆಲ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದೇ ಒಂದು ಕಂಡೀಷನ್ ಇದೆ. ಹಾಗಂತ ಹೇಳಿದಾಗ ಎಲ್ರು ಕೇಳ್ತಿದ್ರು, ಏನಿಲ್ಲ, ಈ ಹೋಟೆಲ್ಗೋಸ್ಕರ ನಾನು ನನ್ನ ಹತ್ರ ಇದ್ದ ಎಲ್ಲ ಹಣನೂ ಖರ್ಚು ಮಾಡಿದ್ದೀನಿ. ನನ್ನ ಕೈಯಲ್ಲಿ ಇವಾಗ ಸ್ವಲ್ಪ ಕೂಡ ಹಣನೇ ಇಲ್ಲ. ಆದ್ರಿಂದ ಹೋಟೆಲ್ ಬಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಒಳಗಡೆ ಕೂತು ಊಟ ಮಾಡೋರಿಗೆ ಬಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೊರಗಡೆ ಕೂತು ಊಟ ಮಾಡೋರಿಗೆ ಯಾವಾಗ್ಲೂ ತರನೇ ಬಿಲ್ ಇರುತ್ತೆ. ನೀವು ಎಲ್ರೂ ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ಬಾರ್ದು. ಹಣ ಇರೋರು ಒಳಗಡೆ, ಹಣ ಇಲ್ಲದೆ ಇರೋರು ಹೊರಗಡೆ. ಹಾಗಂತ ಹೇಳಿದಾಗ ಚಿಚು ಮಾತನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳೇ ಇಲ್ಲ. ಚಿಚು, ನಮ್ಮ ಆಸೆಗೋಸ್ಕರ ನೀನ್ ಮಾಡಿದೀಯಾ, ಆವಾಗ ನಿನ್ ಕಷ್ಟನೇ ತಿಳ್ಕೊಂಡು ನಾವು ಕೂಡ ನೋಡ್ತೀವಿ ಬಿಡು. ಹಾಗಂತ ಹೇಳಿ ಶ್ರೀಮಂತರಾದ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇಬ್ರು ಟ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡು ಊಟ ಮಾಡ್ತಿದ್ರು. ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಅಂತವರು ಟ್ರೈನ್ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಟ್ರೈನ್ ಒಳಗಡೆ ಇದ್ದು ಕೂತ್ಕೊಂಡಿರೋರು, ಆಹಾ, ಇದ್ರಲ್ಲಿ ಕೂತ್ಕೊಂಡಿದ್ರೆ ಟ್ರೈನಲ್ಲಿ ಕೂರೋ ತರಾನೇ ಇದೆ, ಹೊರಗಡೆ ನೋಡಿದ್ರೆ ಟ್ರೈನಲ್ಲಿ ಪ್ರಯಾಣ ಮಾಡೋ ತರಾನೇ ಇದೆ. ಹೀಗಿರುವಾಗ ಹೊರಗಡೆ ಇರೋರು, ನೋಡಿದ್ಯಾ ಬುಚ್ಚಿ, ನಾವು ಟ್ರೈನ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದೀವಿ. ಇದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ? ಹಾಗಂತ ಮಾತಾಡ್ಕೊಂಡು ಯಾವಾಗ್ಲೂ ಎಲ್ರೂ ಸಂತೋಷವಾಗಿನೇ ಇದ್ರು. ಈ ವಿಷಯ ಅಕ್ಕದ ಊರಿನವ್ರಿಗೂ ಗೊತ್ತಾಗಿ ಎಲ್ರೂ ಆ ರೆಸ್ಟೋರೆಂಟ್ಗೆ ಬರಕ್ ಶುರು ಮಾಡಿದ್ರು. ಆದ್ರಿಂದ ಚಿಚುಕಾಗಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕೆಲವು ದಿನಗಳ ನಂತರ ಚೋಟು ಹಾಗೂ ಟೋನಿ ಇಬ್ರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಅದನ್ನ ಕೂಡಿಟ್ಟು ಆ ಹಣದಿಂದ ಟ್ರೈನ್ ಒಳಗಡೆ ಊಟ ಮಾಡಕ್ಕೆ ಹೋದ್ರು. ಆ ಟ್ರೈನ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಗ ಅವ್ರೆಲ್ರೂ ಕೂಡ ತುಂಬಾನು ಸಂತೋಷದಿಂದ ಇದ್ರು. ಅಮ್ಮ, ನಾವು ಟ್ರೈನ್ ಒಳಗಡೆ ಇದ್ದೀವಿ ಅಮ್ಮ, ನಮ್ಮ ಕನ್ಸು ನನ್ಸಾಗಿದೆ. ಆವಾಗ ಟೋನಿ ಕೂಡ ಸಂತೋಷದಿಂದ, ಹೌದ್ ಬುಜ್ಜಿ, ನಿಜವಾಗ್ಲೂ ಇದೆಲ್ಲದಕ್ಕೂ ಕಾರಣ ಚಿಚುನೆ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಚಿಚುಕಾಗಿ ಟೇಬಲ್ ಹತ್ರ ಬಂದ್ಲು. ಏನ್ ಟೋನಿ, ಹೇಗಿದೆ ನಮ್ಮ ಚಿಚು ಎಕ್ಸ್ಪ್ರೆಸ್? ಚಿಚು, ನಿನಗೆ ಹೇಗೆ ಧನ್ಯವಾದ ಹೇಳೋದಂತಾನೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಇದೆಲ್ಲ ನಮ್ಗೆ ಕನ್ಸೆ. ಇವಾಗ ನನ್ಸಾಗಿರೋದಕ್ಕೆ ಕಾರಣ ನೀನು ಮಾತ್ರನೇ ಚಿಚು. ಹಾಗಂತ ಹೇಳಿದಾಗ ಚಿಚುಕಾಗಿ ತುಂಬಾನು ಸಂತೋಷ ಪಟ್ಲು. ಅವಳಿಗೆ ಒಂದೇ ಒಂದು ಅರ್ಥ ಆಯಿತು. ವ್ಯಾಪಾರದಲ್ಲಿ ಹಣ ಸಂಪಾದನೆ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಆ ವ್ಯಾಪಾರದಲ್ಲಿ ಎಲ್ಲರನ್ನ ಸಂತೋಷ ಪಡಿಸ್ಬೇಕು. ಆವಾಗ್ಲೇ ಎಲ್ರೂ ಕೂಡ ಸಂತೋಷವಾಗಿರೋದು. ಚಿಚುಕಾಗಿಯ ರಾತ್ರಿ ಅಡುಗೆ. ಆ ಊರಿನಲ್ಲಿ ಚಿಚುಕಾಗಿಗೆ
ಒಂದು ಒಳ್ಳೆ ಹೆಸರಿತ್ತು. ಒಂದಲ್ಲ, ಸುಮಾರು ಹೆಸರುಗಳು ಇತ್ತು. ಕೆಲವರು ಅವಳನ್ನ ಜಿಪುಣಿ ಅಂತ ಕರಿತಾ ಇದ್ರು, ಕೆಲವರು ಅವಳನ್ನ ಹಣ ಪಿಶಾಚಿ ಅಂತ ಕರಿತಾ ಇದ್ರು. ಚಿಚುಕಾಗೆನ ಅವಳ ಮಗ ಚಿನ್ನು ಮಾತ್ರ ಅಮ್ಮ ಅಂತ ಕರಿತಾ ಇದ್ದ. ಚಿಚುಕಾಗೆ ಜಿಪುಣತನದಲ್ಲಿ PhD ಮುಗಿಸಿದ್ಲು. ಯಾವುದಕ್ಕೋಸ್ಕರನೂ ಅವಳು ₹1 ಕೂಡ ಯಾವಾಗ್ಲೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಆ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಮನೆಯೊಳಗಡೆ ಮಲಗಿದ್ರೆ ಸೆಕೆ ಇರುತ್ತೆ ಅಂತ ಹೇಳಿ ಪಕ್ಷಿಗಳು ಎಲ್ರೂ ಹೊರಗಡೆ ಮಂಚ ಹಾಕಿ ತಂಪಾಗಿ ಗಾಳಿ ಬೀಸ್ತಾ ಇದ್ದಾಗ ಅಲ್ಲಿ ಮಲಗ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಚಿಚುಕಾಗೆ ಮೆದ್ಲಲ್ಲಿ ಒಂದು ಯೋಚನೆ ಬಂತು. ಅವಳು ಅದನ್ನ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಆ ದಿನ ರಾತ್ರಿ ಚಿನ್ನುಗೋಸ್ಕರ ನೀರ್ ಸಾರು ಮಾಡಿಕೊಟ್ಟು ಅನ್ನನೂ ಹಾಕಿದ್ಲು. ಅಮ್ಮ, ಏನಮ್ಮ ಇದು, ಪುನಃ ನೀರ್ ಸಾರೇನಾ? ಇದ್ರಲ್ಲಿ ಒಂದ್ ಬೇಳೆ ಒಂದು ತರಕಾರಿನಾದ್ರೂ ಇದೆಯಾ? ಯಾಕಮ್ಮ ಈ ರೀತಿ ಮಾಡ್ತಾ ಇದೀಯಾ? ಏ ಚಿನ್ನು, ಬಾಯಿ ಮುಚ್ಕೊಂಡು ತಿನ್ನೋ. ಇವತ್ತೊಂದಿನ ಹೇಗಾದ್ರೂ ಕಷ್ಟಪಟ್ಟು ತಿನ್ನೋ. ನಾಳೆಯಿಂದ ನಿನಗೆ ನಾನು ದಿನ ಹಬ್ಬದೂಟ ಕೊಡ್ತೀನಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋ. ಹಾಗಂತ ಹೇಳಿತು ಚಿಚುಕಾಗೆ. ಅರ್ಧ ರಾತ್ರಿ ಊರಲ್ಲಿ ಎಲ್ರೂ ನಿದ್ರೆ ಮಾಡ್ತಾ ಇದ್ದಾಗ ಚಿಚುಕಾಗೆ ಅವಳು ಪ್ಲಾನ್ ಹಾಕಿದ ಹಾಗೆ ಹೊರಗಡೆ ಬಂದ್ಲು. ಅವಳ ಕೈಯಲ್ಲಿ 2 ಖಾಲಿ ಪಾತ್ರೆಗಳು ಇತ್ತು. ಅದನ್ನ ಹಿಡ್ಕೊಂಡು ಶಬ್ದನೇ ಮಾಡ್ದೆ ಆ ದಿನ ಮೊದಲನೇ ಟಾರ್ಗೆಟ್ ಆಗಿ ಟುನಿ ಮನೆಗೆ ಹೋದ್ಲು. ಟುನಿ ಹಾಗೂ ಬುಜ್ಜಿ ಇಬ್ರು ಅವರ ಮನೆಯ ಹೊರಗಡೆ ಮಲ್ಕೊಂಡಿದ್ರು. ಅದನ್ನ ನೋಡಿದ ಚಿಚುಕಾಗೆ, ಆಹಾ, ನಾನ್ ಬಂದ್ರೂ ಕೂಡ ಇವರು ಕಂಡಿಡಿಲೇ ಇಲ್ಲ ಹಾಗಂತ ಅಂದ್ಕೊಂಡು ಸಂತೋಷವಾಗಿ ಟುನಿ ಮನೆಯೊಳಗಡೆ ಹೋಯ್ತು. ಟುನಿ ಮನೆ ಅಡಿಗೆ ಮನೆಯೊಳಗಡೆ ಹೋಗಿ, ಟುನಿ ಮನೇಲಿ ಗ್ಯಾಸ್ ಫುಲ್ ಆಗಿದೆ, ಟೊಮೆಟೊ ಬುಟ್ಟಿ ಬುಟ್ಟಿಯಾಗಿ ಇಟ್ಕೊಂಡಿದ್ದಾಳೆ. ನನ್ನ ಮನೇಲಂತೂ ನಾನು ಇದಕ್ಕೋಸ್ಕರ ಯಾವಾಗ್ಲೂ ₹1 ಕೂಡ ಖರ್ಚೇ ಮಾಡಲ್ಲ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಟುನಿ ಮನೇಲಿ ಅಡಿಗೆ ಮಾಡಕ್ ಶುರು ಮಾಡ್ತು. ಅಲ್ಲೇ ಇರುವ ಅಕ್ಕಿ, ಬೇಳೆ, ಟೊಮೆಟೊ ಎಲ್ಲಾನು ಉಪಯೋಗ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಅನ್ನ, ಸಾರು ಎಲ್ಲಾನು ಮಾಡ್ತಾ ಇದ್ಲು. ಆ ವಾಸನೆಗೆ ಅವಳಿಗೆ ಅಲ್ಲೇ ತುಂಬಾನೇ ಹಸ್ವಾಗಕ್ಕೆ ಶುರುವಾಯ್ತು. ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲಸ ಎಲ್ಲಾನು ಮುಗಿಸಿ ಅವಳು ತಗೊಂಡ್ ಬಂದಿದ್ದ ಪಾತ್ರೆಯಲ್ಲಿ ಅನ್ನ, ಸಾರು ಎಲ್ಲಾನು ಹಾಕೊಂಡು ಆಮೇಲೆ ಟುನಿ ಮನೆಯಲ್ಲಿ ಅವಳು ಉಪಯೋಗ ಮಾಡಿದ ಪಾತ್ರೆಗಳನ್ನೆಲ್ಲ ಶಬ್ದನೇ ಮಾಡದೆ ಮೆಲ್ಲೆ ತೊಳೆದು ಅವಳ ಅಡಿಗೆ ಮನೆನ ಕ್ಲೀನ್ ಮಾಡಿ ತುಂಬಾನು ಸ್ವಚ್ಛವಾಗಿ ಇಟ್ಬಿಟ್ಲು. ಯಾವುದೇ ಆಧಾರನೂ ಬಿಡ್ಲೇ ಇಲ್ಲ. ಗ್ಯಾಸ್ ಸ್ಟವ್ ಕೂಡ ಸರಿಯಾಗಿ ತೊಳೆದ್ಲು. ಇವಾಗ ಸ್ಟವ್ ಜಾಗ ಎಲ್ಲಾನು ಕ್ಲೀನ್ ಆಗಿದೆ, ವಸ್ತುಗಳು ಎಲ್ಲಾನು ಅದೇ ಜಾಗದಲ್ಲಿ ಇದೆ. ಇವಾಗ ನಾನು ಮನೆಗೆ ಹೋಗ್ಬೋದು ಹಾಗಂತ ಅಂದ್ಕೊಂಡು ಅವಳು ಮನೆಗೆ ಹೋದ್ಲು. ಮನೆಗೆ ಹೋಗಿ ನಿದ್ರೆ ಮಾಡ್ತಾ ಇದ್ದ ಚಿನ್ನನ ಎಪ್ಸಿ, ಚಿನ್ನೋ ಎದ್ದೇಳೋ, ಏನ್ ತಗೊಂಡ್ ಬಂದಿದ್ದೀನಿ ನೋಡು. ಆಗ ನಿದ್ರೆ ಮಾಡ್ತಾ ಇದ್ದ ಚಿನ್ನುಗೆ ಬೇಳೆ ಸಾರು ವಾಸನೆ ಬಂದಿದ್ರಿಂದ ತಕ್ಷಣ ಎಚ್ಚರವಾದ. ಅಮ್ಮ, ಏನಮ್ಮ ಇದು ಬೇಳೆ ಸಾರು ವಾಸನೆ ಬರ್ತಾ ಇದೆ? ನಮ್ಮನೆಯಲ್ಲ, ನಂಬಕ್ಕಾಗ್ತಿಲ್ಲ. ಇದೇನಾದ್ರೂ ಕನ್ಸು ಇಲ್ಲ, ಏನೂ ಇಲ್ಲ. ಎದ್ದೇಳೋ, ಬಿಸಿ ಬಿಸಿಯಾಗಿ ಊಟ ಮಾಡೋ ಹಾಗಂತ ಹೇಳಿ ಚಿಚ್ಚು ಚಿನ್ನು ಇಬ್ರು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದ್ರು. ಮರುದಿನ ಬೆಳಗ್ಗೆ ಟುನಿ ಎದ್ದು ಅವಳ ಅಡಿಗೆ ಮನೆಗೆ ಬಂದಾಗ, ಅರೆ ಏನಪ್ಪ ಇದು, ನನ್ ಮನೇಲಿ ಕಿಚನ್ ಇಷ್ಟು ಕ್ಲೀನ್ ಆಗಿದೆ, ಪಾತ್ರೆಗಳನ್ನೆಲ್ಲ ಇಷ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ನಾನ್ ಮಾಡದ್ನಾ? ನಿನ್ನೆ ರಾತ್ರಿನಾ? ಅಮ್ಮ, ನಮ್ಮ ಅಡಿಗೆ ಮನೇಲಿ ಬೇಳೆ ಸಾರು ವಾಸನೆ ಬರ್ತಾ ಇದೆ. ನೀನು ರಾತ್ರಿ ಅಡ್ಗೆನಾದ್ರೂ ಮಾಡಿದ್ಯಾ? ಇಲ್ವಲ್ಲ, ನಾನ್ ಮಾಡ್ಲಿಲ್ಲ. ಆದ್ರೆ ಅಕ್ಕಿ ಡಬ್ಬದಲ್ಲಿ ಅಕ್ಕಿ ಕಮ್ಮಿಯಾಗಿದೆ, ಬೇಳೆನೂ ಕಮ್ಮಿಯಾಗಿದೆ. ಯಾರಪ್ಪ ಇದು ಮಾಡಿರೋದು? ಕಿಚನ್ ಕ್ಲೀನ್ ಆಗಿದೆ ಬೇರೆ, ಯಾರ್ ಕೆಲ್ಸ ಆಗಿರ್ಬೋದು ಹಾಗಂತ ಅನ್ಕೊಳ್ತಾ ಇದ್ಲು ಟುನಿ. ಹೀಗಿರುವಾಗ ಮರುದಿನ ರಾತ್ರಿ ಚಿಚುಕಾಗೆ ಪುನಃ ಹೊರಟ್ಲು. ಈ ದಿನ ಅವಳ ಟಾರ್ಗೆಟ್ ಅವಳ ಮನೆ ಪಕ್ಕದಲ್ಲಿದ್ದ ಚೋಟುಗಿಳಿಯ ಮನೆ. ಅವಳು ಚೋಟು ಮನೆಗೆ ಹೋಗಿ, ಈ ಚೋಟುಗೆ ಎಷ್ಟು ಕೊಬ್ಬು, ಮನೆಯಲ್ಲಿ ಇಷ್ಟು ತುಪ್ಪ, ಇಷ್ಟು ಬೆಲ್ಲ ಇಟ್ಕೊಂಡಿದ್ದಾಳೆ. ನನ್ ಮನೇಲಿ ತುಪ್ಪದ ಡಬ್ಬದಲ್ಲಿ ತುಪ್ಪನೇ ಇರಲ್ಲ ಹಾಗಂತ ಅಂದ್ಕೊಂಡು ಆ ದಿನ ಅವಳು ಎಲ್ಲಾನು ಉಪಯೋಗ ಮಾಡ್ಕೊಂಡು ಲಡ್ಡು ಮಾಡಿದ್ಲು. ಆಮೇಲೆ ಅದನ್ನ ತಗೊಂಡ್ ಹೋದ್ಲು. ಯಾವಾಗ್ಲೂ ತರ ಅವಳು ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಚೋಟುಗಿಳಿ ಎದ್ದು ಬಂದ್ಲು. ಅಮ್ಮ, ನಮ್ಮ ಮನೇಲಿ ಲಡ್ಡು ವಾಸನೆ ಬರ್ತಾ ಇದೆ, ನನ್ಗೋಸ್ಕರ ಲಡ್ಡು ಮಾಡಿದೀಯಾ? ಇಲ್ಲ ಕಣೋ, ನಾನು ಲಡ್ಡು ಮಾಡಿಲ್ಲ. ಆದ್ರೆ ಮನೇಲಿ ತುಪ್ಪ ಸ್ವಲ್ಪ ಕಡಿಮೆ ಆಗಿದೆ, ಕಡ್ಲೆ ಹಿಟ್ಟು ಕಾಣ್ತಾ ಇಲ್ಲ. ಇನ್ನೊಂದು ಆಶ್ಚರ್ಯ ಏನಂದ್ರೆ ನನ್ ಪಾತ್ರೆಗಳನ್ನ ನನಗಿಂತ ಯಾರೋ ಚೆನ್ನಾಗಿ ತೊಳೆದಿಟ್ಟಿದ್ದಾರೆ. ಒಂದ್ ವೇಳೆ ನಮ್ಮ ಮನೆಗೆ ಏನಾದ್ರೂ ಒಳ್ಳೆ ದೇವ ಬಂದಿರುತ್ತಾ? ಹಾಗೆ ಆ ಒಳ್ಳೆ ದೇವದ ವಿಷಯ ಊರೆಲ್ಲ ಹರಡ್ತಾ ಇತ್ತು. ದಿನ ಯಾರ ಮನೆಯಲ್ಲಾದ್ರೂ ಏನಾದ್ರೂ ವಸ್ತುಗಳು ಕಾಣೆಯಾಗೋದು, ಅವ್ರ ಅಡಿಗೆ ಮನೆಯಲ್ಲಿ ಒಳ್ಳೆ ವಾಸನೆ ಬರೋದು, ಹಾಗೇನೆ ಅಡಿಗೆ ಮನೆ ಕ್ಲೀನ್ ಆಗಿರೋದು. ಇದನ್ನ ನೋಡಿ ಎಲ್ರೂ ಸ್ವಲ್ಪ ಆಶ್ಚರ್ಯನೋ ಹೆದರ್ತಾನೂ ಇದ್ರು. ಈ ವಿಷಯದ ಬಗ್ಗೆನೆ ಮಾತಾಡೋದಕ್ಕೋಸ್ಕರ ಆ ಊರಿನವರು ಎಲ್ರೂ ಕೂಡ ಒಂದು ಸಭೆ ಕೂಡ್ಸಿದ್ರು. ಏನೋ ಆಶ್ಚರ್ಯ, ನಮ್ಮೂರಿನ ಅಡಿಗೆ ಮನೆಯಲ್ಲಿ ಏನೋ ಅದ್ಭುತ ನಡೀತಾ ಇದೆ. ಹೌದೌದು, ನನ್ ಮನೆಗೆ ಯಾರೋ ಬಂದು ನನ್ ಮನೇಲಿರುವ ವಸ್ತುಗಳನ್ನ ಕದ್ದಿದ್ದಾರೆ. ಆದ್ರೆ ನನ್ ಕಿಚನ್ ಮಾತ್ರ ತುಂಬಾ ಕ್ಲೀನ್ ಆಗಿ ಇಟ್ಬಿಟ್ಟು ಹೋಗಿದ್ದಾರೆ. ನಂದಂತೂ ಇನ್ನೂ ಮೋಸ, ನಾನು ಪಟ್ನದಿಂದ ತಗೊಂಡ್ ಬಂದ ಆಲಿವ್ ಆಯಿಲ್ ನ ಯೂಸ್ ಮಾಡಿದ್ದಾರೆ.
ಆದ್ರೆ ಕಿಚನ್ನ ಶಾಂಪು ಹಾಕಿ ತೊಳೆದಿರೋ ತರ ಪಳಪಳ ಅಂತ ತೊಳೆದಿದ್ದಾರೆ. ಅವ್ರ ಮೇಲೆ ಕೋಪ ಮಾಡ್ಕೋಬೇಕೋ ಇಲ್ಲ ಸಂತೋಷ ಪಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ಇದೇನೋ ಸ್ವಚ್ಛತೆ ದೆವ್ವ ನಮ್ ಮನೆಗ್ ಬಂದು ಸ್ವಚ್ಛತೆ ಅಂದ್ರೆ ಏನು ಅಂತ ನಮ್ಮೆಲ್ರಿಗೂ ತಿಳಿಸ್ತಾ ಇದೆಯೋ ಏನೋ. ಇದನ್ನೆಲ್ಲ ಕೇಳ್ತಾ ಇದ್ದ ಚಿಚುಕಾಗೆ ಬೇರೆ ದಾರಿ ಇಲ್ಲದೆ ಅವ್ರೆಲ್ರ ಮುಂದ್ಗಡೆ ಅಯ್ಯೋ ಅಯ್ಯೋ ನನ್ ಮನೆಗೆ ಕೂಡ ಆ ದೆವ್ವ ಬಂತು. ನನ್ನ ಉಪ್ಪಿನ ಡಬ್ಬದಿಂದ 10 ಕೋಲು ಉಪ್ಪು ತಗೊಂಡು ಹೋಯ್ತು. ಅದಕ್ಕೆ ಎಷ್ಟು ಬೆಲೆ ಗೊತ್ತಾ? ನಾನು ರಾತ್ರಿ ಇಡೀ ಕೂತ್ಕೊಂಡು ಅಳ್ತಾ ಇದ್ದೆ. ಹಾಗಂತ ಅಳ್ತಾ ಇದ್ಲು. ಎಲ್ರೂ ಅವಳನ್ನ ಸಮಾಧಾನ ಮಾಡಿದ್ರು. ಏನೋ ಇವತ್ತಿಂದ ಸ್ವಲ್ಪ ಜೋಪಾನವಾಗಿನೇ ಇರ್ಬೇಕು. ನಾವು ಅಡಿಗೆ ಮನೆಗೆ ಯಾವ್ದಕ್ಕೂ ಬೀಗ ಹಾಕೊಳ್ಳೋಣ. ಹಾಗಂತ ಹೇಳಿದನ್ನ ಕೇಳಿ ಚಿಚ್ಚು ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅಯ್ಯೋ ನಾನು ಸಿಕ್ಕಾಕೊಂಡ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹೋಗುತ್ತೋ ಏನೋ. ಹಾಗಂತ ಅನ್ಕೊಂಡು ಇನ್ಮುಂದೆ ಆ ರೀತಿ ಮಾಡೋದು ಬೇಡ ಅಂತ ಅನ್ಕೊಂಡು ಅವಳು ಮನೆಗೆ ವಾಪಸ್ ಹೋದ್ಲು. ಆ ದಿನದಿಂದ ಪುನಃ ನೀರ್ ಸಾರು ಕತೆ ಶುರುವಾಯ್ತು. ಅಮ್ಮ ಏನಮ್ಮ ಒಳ್ಳೆ ದೆವ್ವ ನಮ್ಮನೆಗೆ ಬರಲ್ವಾ? ಪುನಃ ನೀರ್ ಸಾರುನೇ ಹಾಕಿದೀಯಾ? ಆ ದೆವ್ವಕ್ಕೆ ಹುಷಾರಿಲ್ಲ ಅಂತ ಕಣೋ, ಅದಕ್ಕೆ ಅದಿನ್ನೂ ಬರಲ್ಲ. ಹೌದಾ? ಹಾಗಾದ್ರೆ ನನ್ ಕತೆ ಮುಗೀತು. ಹಾಗಂತ ಚಿನ್ನು ಬೇಜಾರ್ ಮಾಡ್ಕೊಂಡ. ಮಗನ ಮುಖ ಬಾಡಿ ಹೋಯ್ತು. ಆದ್ರೆ ಅವಳ ಜಿಪುಣತನದಿಂದ ಅವಳನ್ನ ಬದಲಾಯಿಸ್ಕೊಳ್ಳಕ್ ಆಗ್ಲಿಲ್ಲ. ಆದ್ರಿಂದ ಚಿಚು ಪುನಃ ಅವಳ ಸಾಹಸ ಯಾತ್ರೆನ ಶುರು ಮಾಡೋಣ ಅಂತ ಅಂದ್ಕೊಳ್ತು. ಈ ಸಲ ಸಿಕ್ಕಾಕೊಳ್ಬಾರ್ದು, ಪುನಃ ಶುರು ಮಾಡ್ಬೇಕು. ಹಾಗಂತ ಅಂದ್ಕೊಂಡು ಅವಳು ಪುನಃ ಅದೇ ಕೆಲ್ಸ ಶುರು ಮಾಡಿ ಮರುದಿನ ಪಕ್ಷಿಗಳು ಎಲ್ರೂ ಸಭೆ ಕೂಡೋದ್ರು. ದೆವ್ವ ಈಸ್ ಬ್ಯಾಕ್ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಕ್ ಶುರು ಮಾಡಿದ್ರು. ಪುನಃ ಶುರುವಾಯ್ತು. ಈ ಸಲ ನನ್ ಮನೆಯಲ್ಲಿ ಪುಳಿಯೋಗರೆ ಮಾಡಿದ್ರು, ನನ್ ಮನೇಲಿ ವಡೆ. ಹೌದು, ಚಿಚುಕಾಗಿ ಏನೋ ಇವತ್ ಬರ್ಲೇ ಇಲ್ಲ. ಹೌದಲ್ವಾ? ಹೋದ್ಸಲ ಉಪ್ಪು ಕಾಣಿ ಆಯ್ತು ಅಂತ ಆ ರೀತಿ ಆಳ್ತಾ ಇದ್ಲು. ಇವತ್ ನೋಡಿದ್ರೆ ಬರ್ಲೇ ಇಲ್ಲ. ನನಗ್ ಯಾಕೋ ಅವಳ ಮೇಲೇನೆ ಒಂದು ಡೌಟು. ಪಕ್ಷಿಗಳು ಎಲ್ರಿಗೂ ಕೂಡ ಅವಳ ಮೇಲೆ ಒಂದು ಡೌಟ್ ಬಂತು. ಇದು ಹೀಗಲ್ಲ, ನಾವು ಈ ರೀತಿ ಯೋಚನೆ ಮಾಡಿದ್ರಲ್ಲಿ ಯಾವುದೇ ಪುಣ್ಯನೂ ಇಲ್ಲ. ನಾವು ಟೆಕ್ನಾಲಜಿನ ಉಪಯೋಗ ಮಾಡ್ಕೋಬೇಕು. ಎಲ್ಲರ ಮನೆ ಮುಂದ್ಗಡೆ CCTV ಕ್ಯಾಮ್ರಾನ ಫಿಟ್ ಮಾಡಿ, ಆವಾಗ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಲೂಸಿ ಹೇಳಿದ ಆ ಐಡಿಯಾ ಎಲ್ರಿಗೂ ಇಷ್ಟ ಆಯ್ತು. ಎಲ್ರೂ ಅವ್ರ ಮನೆಯ ಮುಂದ್ಗಡೆನೂ ಹಾಗೇನೆ ಕಿಚನ್ ಒಳಗಡೆನೂ CCTV ಕ್ಯಾಮ್ರಾನ ಫಿಕ್ಸ್ ಮಾಡಿದ್ರು. ಈ ವಿಷಯ ಗೊತ್ತಿಲ್ಲದೆ ಚಿಚುಕಾಗೆ ಅವತ್ತು ಟುನಿಯ ಮನೆಗೆ ಬಂತು. ಟುನಿ ಮನೆಯಲ್ಲಿ ಪನ್ನೀರ್ ತಗೊಂಡು ಇಟ್ಕೊಂಡಿದ್ಲು. ಆಹಾ, ಇವತ್ತು ಚಿನ್ನಿಗೆ ಪನ್ನೀರ್ ಬಟರ್ ಮಸಾಲ ಮಾಡಿಕೊಡ್ತೀನಿ ಹಾಗಂತ ಅಂದ್ಕೊಂಡು ಚಿಚು ಬಿಸಿ ಬಿಸಿಯಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡು ಕಿಚನ್ನ ಕ್ಲೀನ್ ಮಾಡಿ ಅಲ್ಲಿಂದ ಹೋದ್ಲು. ಮರುದಿನ ಬೆಳಗ್ಗೆ ಎದ್ದು ಟುನಿಗುಬ್ಬಚ್ಚಿ ಆಸಕ್ತಿಯಿಂದ CCTV ಫುಟೇಜ್ ನೋಡಿದ್ರೆ ಅದ್ರಲ್ಲಿ ಇದ್ದಿದ್ದನ್ನ ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ಅರೇ, ಇದು ದೆವ್ವ ಅಲ್ಲ, ದೆವ್ವಕ್ಕೂ ಮೇಲೆ. ಚಿಚು ನೀನಾ? ಹಾಗಂತ ಅನ್ಕೊಂಡು ಆ CCTV ಫುಟೇಜ್ನ ಅವಳು ಎಲ್ಲರಿಗೂ ತೋರ್ಸಿದ್ಲು. ಅದ್ರ ನೋಡಿ ಎಲ್ಲ ಪಕ್ಷಿಗಳು ಜೋರಾಗಿ ನಗಾಡ್ತಾ ಇದ್ರು. ಅದ್ರಲ್ಲಿ ಕೆಲವರಿಗೆ ಕೋಪನೂ ಬಂತು. ತಕ್ಷಣ ಅವರು ಎಲ್ರೂ ಸೇರಿ ಚಿಚುಕಾಗಿಯ ಮನೆಗೆ ಹೊರಟ್ರು. ಸರಿಯಾಗಿ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗಿಯ ಮನೆಯ ಹತ್ತಿರ ಬರ್ತಾ ಇದ್ದಾಗ ಚಿಚು ಚಿನ್ನು ಇಬ್ರು ಕೂತ್ಕೊಂಡು ಪೂರಿ ಹಾಗೂ ಪನ್ನೀರ್ ಬಟರ್ ಮಸಾಲಾನ ತಿಂತಾ ಇದ್ರು. ಸೂಪರ್ ಚಿಚು, ಪನ್ನೀರ್ ಬಟರ್ ಮಸಾಲ ತಿಂತಾ ಇದ್ಯಾ? ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಪನ್ನೀರ್ ನಂದು, ಬಟರ್ ನಂದು, ಮಸಾಲೆ ನಂದು, ಅಡಿಗೆ ಮಾತ್ರ ನಿಂದು. ಸೂಪರ್ ಆಗಿದೆ. ಆದ್ರೆ ನೋಡಿ ಚಿಚುಕಾಗೆ ಶಾಕ್ ಆಗಿ ಏನ್ ಹೇಳ್ತಾ ಇದೆಯಾ ಟೋನಿ? ನಾನ್ ಯಾಕೆ ನಿನ್ ಮನೇಲಿ ಬಂದು ಅಡಿಗೆ ಮಾಡ್ಬೇಕೋ ಇಲ್ವಲ್ಲ? ಹಾಗಂತ ನಾಟಕ ಮಾಡಿದ್ಲು. ಅವಾಗ ಲೂಸಿ ಪಾರಿವಾಳ ನಗುತ್ತಾ CCTV ಫುಟೇಜ್ನ ತೋರ್ಸಿದ್ಲು. ಏನ್ ಚಿಚು, ಈ ಸಿನಿಮಾದಲ್ಲಿ ಹೀರೋಯಿನಿ ನಿಂತರನೇ ಇದ್ದಾಳೆ ಅಲ್ವಾ? ಅಲ್ಲಿ ನೋಡು, ಅವಳ ಪರ್ಫಾರ್ಮೆನ್ಸ್ ಹೇಗಿದೆ, ಎಷ್ಟ್ ಚೆನ್ನಾಗಿ ಎಲ್ಲ ಕೆಲ್ಸನ ಮಾಡ್ತಾ ಇದ್ದಾಳೆ ಅಲ್ವಾ? ಹಾಗಂತ ಹೇಳಿದಾಗ ಚಿಚುಕಾಗೆ ತಪ್ಪಿಸ್ಕೊಳಕ್ ಆಗಲ್ವೋ ಏನೋ ಅಂತ ಅನ್ಕೊಂಡು ಪುನಃ ಒಂದು ನಾಟಕ ಶುರು ಮಾಡಿದ್ಲು. ಚಿಚು ಅಳುತ್ತಾ, ನನಗೆ ನಿದ್ರೆಯಲ್ಲಿ ಎದ್ದು ಕೆಲಸ ಮಾಡುವ ಅಭ್ಯಾಸ ಇದೆ. ನನಗೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿರಲ್ಲ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದ್ರೆ ನನ್ನ ಮನೇಲಿ ಬಿಸಿ ಬಿಸಿಯಾಗಿ ಏನಾದರೂ ಅಡುಗೆ ಮಾಡಿ ಊಟ ತಗೊಂಡು ಇಟ್ಟಿರ್ತಾರೆ. ಆದ್ರೆ ಅದು ನಾನೇ ಅಂತ ನನಗೆ ಗೊತ್ತಿಲ್ಲ. ಹಾಗಂತ ಚಿಚುಕಾಗಿ ಹೇಳ್ತಾ ಇದ್ದಾಗ ಪಕ್ಷಿಗಳು ಎಲ್ರೂ ಅದನ್ನ ಕೇಳಿ ಜೋರಾಗಿ ನಗಾಡ್ತಾ ಇದ್ರು. ಚಿಚು, ಸಾಕು ನಿನ್ನ ನಾಟಕ ಎಲ್ಲ, ನೀನೇ ಅಂತ ಒಪ್ಕೋ. ನಾನು ನಿನ್ನ ಏನು ಹೇಳಲ್ಲ, ನಿಜ ಒಪ್ಕೋ. ಚಿಚುಕಾಗಿ ಬೇರೆ ದಾರಿನೇ ಇಲ್ಲದೆ, ಕ್ಷಮಿಸ್ಬಿಡಿ, ನಾನು ಹಣ ಖರ್ಚು ಮಾಡೋಕೆ ಇಷ್ಟ ಇಲ್ಲದೆ ನಿಮ್ಮ ಮನೇಲಿ ಬಂದು ಅಡುಗೆ ಮಾಡಿಬಿಟ್ಟೆ. ನಾನು ನಿಮ್ಮೆಲ್ಲರ ಹತ್ರ ಕ್ಷಮಾಪಣೆ ಕೇಳ್ಕೊಳ್ತೀನಿ. ಹಾಗಂತ ಕ್ಷಮಾಪಣೆ ಕೇಳಿದ್ಲು. ಆದರೆ ಎಲ್ರಿಗೂ ಚಿಚಿ ಮೇಲೆ ಇದ್ದ ಕೋಪ ಹೋಗ್ಲಿಲ್ಲ. ಆದರೂ ಕೂಡ ಅವಳನ್ನ ಕ್ಷಮಿಸಿದ್ರು. ಇನ್ ಮುಂದೆ ನಮ್ಮ ಮನೆಗೆ ಬಂದು ಏನಾದರೂ ಮಾಡಿದ್ರೆ ಅಷ್ಟೇ ಅಂತ ಬೆದರಿಸಿ ಖರ್ಚು ಆದ ವಸ್ತುಗಳಿಗೆ ಹಣನೂ ಕೇಳಿ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು. ಆ ದಿನ ಮೊದಲನೇ ಸಲ ಚಿಚುಕಾಗೆ ಅವಳ ಜೀವನದಲ್ಲಿ ಅವಳ ಹತ್ರ ಇರುವ
ಹಣನ ಖರ್ಚು ಮಾಡಿ ಅವಳ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡು ಹೋಗೋದನ್ನ ನೋಡಿ ಪಕ್ಷಿಗಳು ಸಂತೋಷಪಟ್ರು.